ನಂದೆಲ್ಲಿ ಇಡ್ಲಿ ಅಂತ ನೋಡಿ ಇವನೊಬ್ಬ ನುಕ್ಕೊಂಬರ್ತಾವನೆ ಈ ಕಡೆಯಿಂದ. ಅಯ್ಯೋ ದೇವ್ರೆ. ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೊಡೋದು ಅದು BTV ಮತ್ತೆ ದಿವ್ಯಾ ವಸಂತ ಮಾತ್ರ. ಇವತ್ತು ಕೂಡ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಒಂದನ್ನ ತಂದಿದ್ದೀವಿ. ಏನ್ ಮಗ ತನ್ನ ತನ್ನ ಅಂತ ಎಳಿತಾ ಇದ್ಯಾ? ನಿದ್ದೆ ಬತ್ತಾಯ್ತೆ. ಯಾವ್ದಾದ್ರು ಒಂದು ಪದಾನ ಹಾಗೆ ತೆಗೆದು ಬಿಡೋ ತಾನೆ. ಬಿಡಿ ಆದ್ರೂ ಸೇರ್ತೀನಿ, ಸಿಗರೇಟ್ ಆದ್ರೂ ಸೇರ್ತೀನಿ, ರಮ್ ಆದ್ರೂ ಕುಡಿತೀನಿ, ಬಿಯರ್ ಆದ್ರೂ ಕುಡಿತೀನಿ, ನಿಂಗೇನ್ ಚಿಂತಿಲ್ಲೇ. ಲೈನ್ ಆದ್ರೂ ಹೊಡಿತೀನಿ, ಲವ್ ಆದ್ರೂ ಮಾಡ್ತೀನಿ, ಪಾರ್ಕ್ ಆದ್ರೂ ಸುತ್ತೀನಿ, ಸಿನಿಮಾಕಾದ್ರೂ ಹೋಗ್ತೀನಿ, ನಿಂಗೇನ್ ಚಿಂತಿಲ್ಲೇ. ಊರ್ ಚಿತಿ ತಗೊಂಡು ಮೂಲಗಳು ಆಗಿನಂತ ಗಾದಿ ತಿಳ್ಕೊಳ್ಳಿ, ನಿಮ್ಮದ್ ನೀವು ತೊಳ್ಕೊಳ್ಳಿ, ಆಮೇಲೆ ಬೇರೆ ಮನೆದ್ ಹೇಳ್ಕೊಳ್ಳಿ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡೋ ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಶಾರ್ಟ್ಸ್ ಆದ್ರೂ ಹಾಕ್ತೀನಿ, ಜೀನ್ಸ್ ನಾದ್ರೂ ಹಾಕ್ತೀನಿ, ಮಿಡಿನಾದ್ರೂ ಹಾಕ್ತೀನಿ, ಸೀರೆನಾದ್ರೂ ಹಾಕ್ತೀನಿ, ನಿಂಗೇನ್ ಚಿಂತಿಲ್ಲೇ. ಸೀರೆ ಕುಪ್ಪುಸ ಸಿಂಗಾರ ಭಾವದಲ್ಲಿ ಬಾರಿ ಬಾರಿ ಮಾರ್ಪಾಟಾಯಿತು, ಸಿನಿಮಾ ತಾರೆಯರಿಗೆ ಸರಿ ಸಮನಾಯಿತು, ಜಾರಿದ ಸೆರೆಗೆ ತೋರಿಸಿತ ವೈಯಾರಿ ಅಧಿಕಾರದ ಗತ್ತು. ರ್ಯಾಪ್ ಆದ್ರೂ ಮಾಡ್ತೀನಿ, ಪಾಪ್ ಆದ್ರೂ ಮಾಡ್ತೀನಿ, ಭಜನೆನಾದ್ರೂ ಮಾಡ್ತೀನಿ, ತಾಳನಾದ್ರೂ ಹಾಕ್ತೀನಿ, ನಿಂಗೇನ್ ಚಿಂತಿಲ್ಲೇ. ಮಂಗಳಕರವಾದರಿಸಿನ ಕುಂಕುಮ ಕಂಕಣ ಕಾಡಿಗೆ ಮರೆಯಾಯಿತು, ಸುಮಂಗಲಿಯರಿಗದು ಬೇಡಾಯಿತು. ನಿಮ್ ಮಕ್ಳು ನೀವು ನೋಡ್ಕೊಳ್ಳಿ, ನಿಮ್ ಮೊಮ್ಮಕ್ಳು ನೀವು ತಿಳ್ಕೊಳ್ಳಿ, ಹರ್ದ ನಡಾಗೈತಿ ಹೊಲ್ಕೊಳ್ಳಿ, ಆಮೇಲೆ ಬೇರೆಯವ್ರ ಮನೆ ಬಕೆಟ್ ಹಿಡ್ಕೊಳ್ಳಿ. ವಿಕ್ನಾಸಿ ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಚೇಂಜ್ ಆಗ್ರಲೆ, ಚೇಂಜ್ ಆಗ್ರಲೆ, ಚೇಂಜ್ ಆಗ್ರಲೆ, ಚೇಂಜ್ ಆಗ್ರಲೆ. ಏನಾದ್ರು ಹೇಳ್ರಿ ಇದ್ರ ಬಗ್ಗೆ. ಮ್ಯಾಟ್ರ್ ಬಹಳ ಕನ್ಫ್ಯೂಷನ್ ಅಲ್ಲಿ ಇದೆ ಸರ್. ನಾನು ಶಾರ್ಟ್ ಡ್ರೆಸ್ ಹಾಕ್ತೀನಿ, ನಿಮ್ಗೇನ್ರಲ್ಲೇ. ನಾನು ಪಬ್ಬಿಗಾದ್ರೂ ಹೋಗ್ತೀನಿ, ನಿಮ್ಗೇನ್ರಲ್ಲೇ. ನಾನು ಹಾಟ್ ಆದ್ರೂ ಕುಡಿತೀನಿ, ಕೋಲ್ಡ್ ಆದ್ರೂ ಕುಡಿತೀನಿ, ನಿಮ್ಗೇನ್ರಲ್ಲೇ, ನಿಮ್ಗೇನ್ರಲ್ಲೇ. ನವಯುಗದಲ್ಲಿ ನವ ಯುವತಿಯರ ನವರಂಗಿ ಆಟಗಳು ಹೆಚ್ಚಾಯ್ತು, ನವನವೀನ ಪದ್ಧತಿ ಅತಿಯಾಯಿತು. ಸವಿನೋಟದ ಜಾಲಕ್ಕೆ ಸೆರೆ ಸಿಕ್ಕಿದ ಯುವಕರ ಬಾಳದು ಗೋಳಾಯ್ತು. ನಾನ್ ರೀಲ್ಸ್ ಆದ್ರೂ ಮಾಡ್ತೀನಿ, ನಿಮ್ಗೇನ್ರಲ್ಲೇ. ನಾನು ಡ್ಯಾನ್ಸ್ ಆದ್ರೂ ಮಾಡ್ತೀನಿ, ನಿಮ್ಗೇನ್ರಲ್ಲೇ. ಊಟ ನಿತ್ತು ಗಂಡನ ಕೈಯಲ್ಲಿ ತಾ ಮೋಟಾರೇರುತ್ತ ತಿರುಗುವಳು. ಎಲ್ಲವರು ಬಂದು ಮಧ್ಯನೇ ಬರ್ತಿರ್ತಾರೆ. ಏನ್ ಮಾಡ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಆಲ್ಮೋಸ್ಟ್ ಎಷ್ಟು ಟೇಕ್ ತಗೊಂಡ್ಲಿ ಗೊತ್ತಾ? ಒಂದು 10 ಟೇಕ್ ತಗೊಂಡು ಆಮೇಲೆ ನಾವು ಒಂದು ರೀಲ್ಸ್ 20 ಟೇಕ್ ತಗೊಂಡಿದೀನಿ ಪ್ರಮೋಷನ್ಗೆ. ನಿಜ ಹೇಳ್ತಾಳೆ ಅವಳು, ಅದಕ್ಕೆ ನನಗೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಪ್ರಮುಖ ಸುದ್ದಿ, ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಗೌಡ ಅರೆಸ್ಟ್ ಆಗಿದ್ದಾರೆ. ಸೋಮರಹಳ್ಳಿ ಪೊಲೀಸರು ಸೋನು ಶ್ರೀನಿವಾಸ್ ಗೌಡ ಅವರನ್ನ ಬಂಧಿಸಿದ್ದಾರೆ. ಟ್ರೋಲ್ ಆಗುತ್ತೆ, ಇದು ಟ್ರೋಲ್ ಆಗುತ್ತೆ, ಇನ್ಸ್ಟಾದಲ್ಲಿ ಫುಲ್ ವ್ಯೂಸ್ ಆಗುತ್ತೆ. ಯಾರಿವಳು ಸೂಸಿ ಮಲ್ಲಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಛೀ 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 ಛೀ, ದರ್ಶನ್ ಗ್ಯಾಂಗ್ ಕೃತ್ಯ ಈ ಮಟ್ಟಕ್ಕಿದ್ಯಾ? ಥೂ 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 ಥೂ. ದರ್ಶನ್ ಆತಕ ಗೊತ್ತಾ, ಒಂಥರ ಆಘಾತ ಅಂತ ಹೇಳ್ಬೋದು. ಥೂ, ಇಷ್ಟೊಂದು ಕೆಟ್ಟು ಮನ್ಸಿದ್ಯಾ? ಛೀ ಯಪ್ಪ ದೇವ್ರೇ. ವೀಕ್ಷಕರೇ, ನೀವು ನೋಡ್ತಿದ್ದೀರಾ BTV. ನಿಮ್ಗೇನೆ BTV ಯಾವಾಗ್ಲೂ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೊಡೋದು ಅದು BTV ಮತ್ತೆ ದಿವ್ಯಾ ವಸಂತ ಮಾತ್ರ. ಇವತ್ತು ನಗರದ ಸ್ಪಾ ಮಾಲೀಕನ ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲಿ ನಿರೂಪಕಿ ದಿವ್ಯಾ ವಸಂತ ಬಂಧನ ಆಗಿದೆ. ದಿವ್ಯಾ ವಸಂತಳನ್ನ ಪೊಲೀಸರು ಬಂಧಿಸಿದ್ದಾರೆ. ಅಂಡ್ ಗ್ಯಾಂಗ್ ವಿರುದ್ಧ ಸ್ಪಾ ಮಾಲೀಕ ದೂರನ್ನ ಕೂಡ ಕೊಟ್ಟಿದ್ರು. ಕೂಡ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಒಂದನ್ನ ತಂದಿದ್ದೀವಿ. ಆಗದಷ್ಟು ಬಯಲಾಗ್ತಾ ಇದೆ ದಿವ್ಯಾ ವಸಂತ ಗ್ಯಾಂಗ್ ಕರಾಳ ಮುಖ. ವಸೂಲಿ ಗ್ಯಾಂಗ್ ವಿರುದ್ಧ ಮತ್ತೆ 3 FIR ದಾಖಲಾಗಿದೆ. ನಾನು ನಿಮ್ಮ ದಿವ್ಯಾ ವಸಂತ. ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ಬರಕಿಲ್ವಾ ನಮ್ಮ ಮನೆ? ಬರಕಿಲ್ವರ?